ಬಿಹಾರದಲ್ಲಿ ಸೋಲ್ತೀವಿ ಅಂತ ಮೊದಲೇ ಗೊತ್ತಿತ್ತು, ಅದಕ್ಕೆ ವೋಟ್ ಚೋರಿ ಶುರು ಮಾಡಿದ್ರು ಅಂತ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಅವರು ವೋಟ್ ಚೋರಿ ಅಷ್ಟು ಸುಲಭ ಅಲ್ಲ, ವಿಚಾರಣೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿದೆ. ಸೋತಿದ್ದಕ್ಕೆ ಕಾರಣ ಕೊಡೋಕೆ ವೋಟ್ ಚೋರಿ ಅಂತ ಶುರು ಮಾಡಿಕೊಂಡಿದ್ದಾರೆ. ಸೋಲ್ತೀವಿ ಅಂತ ಗೊತ್ತಾಗಿದ್ದಕ್ಕೆ ಕಾಂಗ್ರೆಸ್ ವೋಟ್ ಚೋರಿ ನಾಟಕ ಮಾಡಿತ್ತು ಅಂತ ಸಂತೋಷ್ ಹೆಗ್ಡೆ ಆರೋಪಿಸಿದ್ರು. ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದು ಭ್ರಷ್ಟಾಚಾರ ಆ ಮಟ್ಟಕ್ಕೆ ಹೋಗಿದೆ. ಅದರಿಂದ ಯಾವ ದೇಶದಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರೋಕ್ಕೆ ಸಾಧ್ಯವಿಲ್ಲ. ಅದು ರಾಜಕೀಯ ಕಾರಣಗಳು ಹೇಳುವ ಮಾತು ಏನು ಹೋಗಿ ಸುಲಭ ಇದೆ ಅಂದರೆ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ನವ್ರು ಹೇಳ್ತಾರೆ ನಾವು ಇದನ್ನು ವಿಚಾರಣೆ ಮಾಡೋಕ್ಕಾಗಲ್ಲ ಅಂತ. ಇವ್ರು ಬಾಯಿಗೆ ಬಂದಂಗೆ ಹೇಳ್ತಾರೆ. ಸೋತು ಬಿಹಾರಲ್ಲಿ ಏನಾಯಿತು? ವೋಟ್ ಚೋರಿ ಅಷ್ಟು ಸುಲಭನೇನ್ರಿ? ಬರೀ ಅಷ್ಟೇ ಸೋತದ್ದಕ್ಕೆ ಕಾರಣ ಕೊಡುವುದು. ಮೊದಲೇ ಗೊತ್ತಿತ್ತು ಅವ್ರು ಸೋಲ್ತಾರೆ ಅಂತ, ಅದಕ್ಕೆ ಈ ಒಂದು ವೋಟ್ ಚೋರಿ ಅಂತ ಶುರು ಮಾಡಿದ್ದು. ಇಲ್ಲ ಅಂತ ಹೇಳೋಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. BJP ಸಮಯದಲ್ಲಿತ್ತು, JDS ಸಮಯದಲ್ಲಿತ್ತು, ಕಾಂಗ್ರೆಸ್ ಸಮಯದಲ್ಲೂ ಇದೆ ಇವಾಗ ಕೂಡ. ನಾನು 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಕಾಂಗ್ರೆಸ್ನವರು, JDSನವರು, BJPಯವರು. ಕಾಂಗ್ರೆಸ್ನ ವೋಟ್ ಚೋರಿ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ತಿರುಗೇಟು ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಐತಿಹಾಸಿಕ ಜಯ ನಮಗೆ ಸಿಕ್ಕಿದೆ, ವೋಟ್ ಚೋರಿ ಆರೋಪ ಮಾಡಿ ಜನರ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಅವರ ಪಕ್ಷ ಉದ್ಧಾರ ಆಗೋದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ವೋಟ್ ಚೋರಿ ಅಂತ ಹೇಳ್ಕೊಂಡು ಬಿಹಾರ ಚುನಾವಣೆ ಮುಗಿಯೋವರೆಗೂ ಸಹ ಅಪಪ್ರಚಾರವನ್ನ ಮಾಡಿಕೊಂಡು ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಒಂದು ಷಡ್ಯಂತ್ರ ಕುತಂತ್ರ ಕಾಂಗ್ರೆಸ್ ಪಕ್ಷ ಮಾಡಿದ್ರು ಸಹ ಅಲ್ಲಿನ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಎಲ್ಲಿ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾರೆ, ಕಾಲನ್ನ ಇಡ್ತಾರೆ, ಅಲ್ಲಿ ಆ ಪಕ್ಷ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಬಿಹಾರ್ ಇಸ್ ದ ಲೇಟೆಸ್ಟ್ ಎಕ್ಸಾಂಪಲ್. ಇನ್ನು ಕಾಂಗ್ರೆಸ್ ನಾಯಕರಿಗೆ ಮತಿಭ್ರಮಣೆ ಆಗಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಯಾವ ಮುಖ ಇಟ್ಕೊಂಡು ಹೋರಾಟ ಮಾಡ್ತಿದಾರೋ ಗೊತ್ತಿಲ್ಲ, ಸ್ವಾತಂತ್ರ್ಯ ತಂದ್ಕೊಟ್ಟ ಗಾಂಧಿ ಹೆಸರನ್ನೇ ಚೋರಿ ಮಾಡಿದವರು ಅವರು, ಪ್ರಾದೇಶಿಕ ಪಕ್ಷವನ್ನ ಮುಗಿಸೋ ಕೆಲಸ ಮಾಡಿದಿರಾ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಒಂದು ಗೊತ್ತಿಲ್ಲ ಏನು ಈ ಓಟು ಚೋರಿ, ಆ ಚೋರಿ, ಈ ಚೋರಿ ಅಂತೇಳಿ ನಿಮಗೆ ಗೆಲ್ಲಲಿಕ್ಕೆ ಕೈ ಆಗ್ಲಾರ್ದಂತೆ ಜನರು ತಿರಸ್ಕಾರವನ್ನು ಮಾಡಿದಾರ. ಯಾರು ನಿಮ್ಮನ್ನ ಕೈ ಹಿಡಿತಿದ್ದಾರೆ ಹೇಳ್ರಿ? ಪ್ರಾದೇಶಿಕ ಪಕ್ಷಗಳನ್ನು ಎಲ್ಲವನ್ನು ಕೂಡ ಮುಗಿಸಂತ ಕೆಲಸ ಮಾಡ್ತಾ ಇದ್ದೀರಿ. ಈ ವೋಟ್ ಚೋರಿ ಅಂತಿರಲ್ಲ, ಗಾಂಧೀಜಿಯವರ, ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟ ನಂತರ ಆ ಗಾಂಧಿ ಹೆಸರನ್ನೇ ತಾವು ಚೋರಿ ಮಾಡಿದಂತ ಜನರು ತಾವು. ಇನ್ನು ಕಾಂಗ್ರೆಸ್ಸಿಗರು ವೋಟ್ ಚೋರಿಯನ್ನ ಚುನಾವಣೆಯ ತಂತ್ರವಾಗಿ ಬಳಕೆ ಮಾಡ್ತಿದ್ದಾರೆ ಅಂತ ಮೈಸೂರಲ್ಲಿ ಸಂಸದ ಯದುವೀರ್ ಟಾಂಗ್ ಕೊಟ್ಟಿದ್ದಾರೆ. ಜನರ ದಿಕ್ಕು ತಪ್ಪಿಸೋದು, ಅಪಪ್ರಚಾರ ಮಾಡೋದು ಅವರ ತಂತ್ರ ಅಂತ ಕಿಡಿಕಾರಿದ್ರು. ಅವರ ಇವತ್ತು ಆ ನಿರೂಪಣೆಗೆ ಏನು ಬೆಲೆ ಇಲ್ಲ. ಪದೇ ಪದೇ ನಾವು ಹೇಳಿದ್ದೀವಿ, ECIಗೆ ಹೋಗ್ಬಿಟ್ಟು ನೀವು ಸಾಕ್ಷಿ ಇದ್ರೆ ಹೋಗಿ ಕೊಡಿ ಅಂತ. ಅವ್ರು ಇವತ್ತವರೆಗೂ ಕೊಟ್ಟಿಲ್ಲ. ಬೇರೆ ಬೇರೆ ಯಂತ್ರಗಳಿದ್ದಾವೆ, ಅವ್ರು ಯಾವುದು ಅದನ್ನ ಬಳಸ್ತೇನೆ. ಇದು ಬರೀ ಒಂದು ಚುನಾವಣೆಯ ಒಂದು ತಂತ್ರ ಆಗಿ ಅವರು ಬಳಸ್ತಾ ಇದ್ದಾರೆ. ಜನರಿಗೆ ದಿಕ್ಕು ತಪ್ಪಿಸೋದು, ಅರ್ಧ ಸತ್ಯಗಳು, ಅಪಪ್ರಚಾರ ಮಾಡೋದು ಇದು ಕಾಂಗ್ರೆಸ್ ತಂತ್ರ. ಇದನ್ನು ಕೂಡ ಅದು ಒಂದು ಭಾಗ. ಅದಕ್ಕೆ ಆತ್ಮಲೋಕನ ಮಾಡಬೇಕಾಗಿರೋದು ಕಾಂಗ್ರೆಸ್ ಪಕ್ಷ. ಅವರ ನಾಯಕರು ತಮ್ಮದೇ ಒಂದು ಆತ್ಮಲೋಕನ ಮಾಡೋದು ಬಿಟ್ಟು ಇದು ವೋಟ್ ಚೋರಿ ಅಥವಾ ಏನು ಬೆಲೆ ಇಲ್ಲದೆ ಇರುವಂಥ ನಿರೂಪಣೆಗೆ ಅವರು ಪದೇ ಪದೇ ಅದನ್ನೇ. ಬೆಳಗಾವಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ಭರ್ಜರಿಯಾಗಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ಹೋರಾಟಕ್ಕೆ ಶಾಸಕರ ಸಭೆಯಲ್ಲಿ ತೀರ್ಮಾನ ನಡೆಸಲಾಗಿದೆ. ಬೆಂಗಳೂರು ರಾಜ್ಯದ ವಿಷಯಗಳನ್ನು ಮುಂದಿಟ್ಟುಕೊಂಡು ಹೋರಾಟಕ್ಕೆ ಸಜ್ಜಾಗಿರುವಂಥದ್ದು. ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿರುವಂತಹ ಆರ್ ಅಶೋಕ್, ಭ್ರಷ್ಟಾಚಾರ ಸೇರಿದಂತೆ ಜ್ವಲಂತ ಸಮಸ್ಯೆ ಕುರಿತು ಚರ್ಚೆ ಮಾಡಿದ್ದೀವಿ. ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟಕ್ಕೆ ನಿರ್ಧಾರ ಆಗಿದೆ ಅಂತಂದ್ರು. ಅನ್ನೋದೊಂದು ವಿಚಾರ ಬಂತು. ಕರ್ನಾಟಕದಲ್ಲಿ ಈ ಸರ್ಕಾರಿ ಶಾಲೆಗಳ ದುಸ್ಥಿತಿ, ಕಾನೂನು ಸುವ್ಯವಸ್ಥೆ ಆಗ್ತಾ ಇರೋ ರೇಪು, ಗಲಾಟೆ, ದೊಂಬಿ, ಮಟ್ಕ ಮತ್ತು ಅಫೀಮು, ಗಾಂಜಾ ಇದೆಲ್ಲ ಬೀದಿಗಳಲ್ಲಿ ಶಾಲೆಗಳಲ್ಲಿ ಸಿಗ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ಒಂದು ಎಂಬಿ ಪಾಟೀಲ್ರಿಗೆ ಲಿಂಗಾಯತ ಹೋರಾಟಕ್ಕೆ ಎಂಎಂ ಕಲಬುರ್ಗಿ ಅವರೇ ಪ್ರೇರಣೆ ಅಂತ ಬಸವಲಿಂಗ ಪಟ್ಟದೇವರು ಸ್ವಾಮೀಜಿ ಹೇಳಿದ್ದಾರೆ.
ವಿಜಯಪುರದಲ್ಲಿ ಮಾತನಾಡಿದ ಅವರು ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ನೂರಾರು ಜನ ಏನೇನೋ ಮಾತನಾಡಿದ್ರು. ಇದಕ್ಕೆಲ್ಲ ಏಕಾಂಗಿಯಾಗಿ ಉತ್ತರ ನೀಡಿದವರು ಎಂಬಿ ಪಾಟೀಲ್. ಬೇರೆ ಯಾವ ಲಿಂಗಾಯತ ನಾಯಕರು ಬಸವ ಸಂಸ್ಕೃತಿ ಅಭಿಯಾನದ ವಿರೋಧಿಗಳಿಗೆ ಉತ್ತರ ನೀಡಲಿಲ್ಲ. ಆದರೆ ಎಂಬಿ ಪಾಟೀಲ್ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರು. ಬೆಂಗಳೂರಿನ ಪರಪನಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ವಿಡಿಯೋಗಳು ಸಖತ್ತಾಗಿ ಸದ್ದು ಮಾಡ್ತಾ ಇದೆ. ಆರೋಪಿಗಳ ಪಾಲಿಗೆ ಪರಪನಗ್ರಹಾರ ಜೈಲು ಸ್ವರ್ಗದಂತಾಗಿದ್ದು, ಜೈಲಿನ ಮುಖ್ಯ ಅಧಿಕಾರಿಯಾಗಿ ಐಪಿಎಸ್ ಅಧಿಕಾರಿ ಅಂಶು ಕುಮಾರ್ ಅಧಿಕಾರ ವಹಿಸಿಕೊಳ್ತಿದ್ದಂತೆ ಸುಧಾರಣೆಗೆ ಮುಂದಾಗಿದ್ದಾರೆ. ಜೈಲಿನ ಮುಖ್ಯ ಸೆಲ್ಗಳಲ್ಲಿ ಭದ್ರತೆಗೆ ಇದ್ದವರನ್ನ ಹಂತ ಹಂತವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. 5 ವರ್ಷದ ಮೇಲೆ ಇದ್ದವರ ಪಟ್ಟಿಯನ್ನ ಮಾಡಲಾಗುತ್ತಿದೆ. ಜೈಲಿನ ಬ್ಯಾರೆಕ್, ಅಡುಗೆ ಕೋಣೆ, ಶಂಕಿತ ಉಗ್ರರಿರುವಂತಹ ಸೆಲ್ಗಳಿಗೆ ವಿಸಿಟ್ ಕೊಟ್ಟು ಶಾಕ್ ಕೊಟ್ಟಿದ್ದಾರೆ. ಇನ್ನು ಜೈಲು ಕೊಠಡಿಯ ಕರ್ಟನ್ಗಳನ್ನು ತೆರವು ಮಾಡೋಕೆ ಸೂಚನೆ ನೀಡಿರುವಂಥದ್ದು. ಯಾಕಂದ್ರೆ ಪ್ರತಿ ಆರೋಪಿ ಹೊರಗಿನಿಂದ ಜೈಲು ಸಿಬ್ಬಂದಿಗೆ ಕಾಣಬೇಕು. ಹಾಗೆಯೇ ಎಲ್ಲ ಬ್ಯಾರಕ್ನಲ್ಲಿಟ್ಟಿದ್ದಂತಹ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ತೆರವು ಮಾಡಬೇಕು. ಅಲ್ಲದೆ ಬೀಡಿ, ಸಿಗರೇಟ್ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋಕೆ ಹೇಳಿದ್ದಾರೆ. ಒಂದ್ ವೇಳೆ ಮುಂದೆ ಏನಾದರೂ ಅಕ್ರಮ ಕಂಡು ಬಂದ್ರೆ ಮುಲಾಜಿಲ್ಲದೆ ಅಮಾನತು ಮಾಡ್ತೀವಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಎಂಎಫ್ ನಿರ್ದೇಶಕರಾಗಿ ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವಿರೋಧ ಆಯ್ಕೆ ಆಗಿದ್ದಾರೆ. ಕೋಲಾರ ಹಾಲು ಒಕ್ಕೂಟ ನಿರ್ದೇಶಕರ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಇದೇ ಖುಷಿಗೆ ನಂಜೇಗೌಡರಿಗೆ ಬೆಂಬಲಿಗರು ಗರಿಗರಿ ನೋಟಿನ ಹಾರ ಹಾಕಿ ಸಂಭ್ರಮ ಪಟ್ಟಿದ್ದಾರೆ. ನಂತರ ಮಾತನಾಡಿದ ಅವರು, ನಾನು ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೆ. ನಂಜೇಗೌಡ್ರೆ, ನೀವು ಕೆಎಂಎಫ್ ಅಧ್ಯಕ್ಷ ಆಗಬೇಕು ಅಂತ ಈ ಹಿಂದೆ ಡಿಕೆ ಸುರೇಶ್ ಅವರೇ ಹೇಳಿದ್ರು. ಆದರೆ ಕೆಎಂಎಫ್ ಅಧ್ಯಕ್ಷ ಆಯ್ಕೆ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ಜೋರಾಗೇ ಇದೆ. ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು, ನಮ್ಮ ಎಲ್ಲ ನಾಯಕರುಗಳು ಇಟ್ಟಿರೋಂಥ ನಂಬಿಕೆನ ನಾನು ಉಳಿಸ್ಕೊತೀನಿ. ಇವತ್ತು ಕೆಎಂಎಫ್ ಬೇಲೆಕೇರಿ ಅದಿರು ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಶಾಸಕ ಸತೀಶ್ ಸೈಲ್ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಕಬ್ಬಿಣದ ಅದಿರು ರಫ್ತಿನಿಂದ ಸರ್ಕಾರದ ಖಜಾನೆಗೆ ಸುಮಾರು 44 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ. ಇವರ ಒಡೆತನದ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ 27 ಕೋಟಿ ಲಾಭ ಆಗಿದೆ. ದಾಳಿ ವೇಳೆಯಲ್ಲಿ 1,68 ಕೋಟಿ ನಗದು, ಅದರ ಜೊತೆಗೆ 6 ಕೆಜಿ 750 ಗ್ರಾಂ ಚಿನ್ನ ವಶಕ್ಕೆ ಪಡೆಯಲಾಗಿತ್ತು. ಅದರ ಜೊತೆಗೆ ಆರೋಪಿಗಳ ಬ್ಯಾಂಕ್ ಖಾತೆಗಳಲ್ಲಿದ್ದಂತಹ 14 ಕೋಟಿಯನ್ನು ಫ್ರೀಸ್ ಮಾಡಿ 21 ಕೋಟಿ ಮೌಲ್ಯದ 3 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪದಲ್ಲಿ ಬಂಧನವಾಗಿದ್ದ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಕೋರ್ಟ್ ಜಾಮೀನು ಕೊಟ್ಟಿದೆ. 46ನೇ ಎಸಿಎಂಎಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ನಿನ್ನೆ ಬೆಳಗ್ಗೆ ಎಸಿಪಿ ಚಂದನನ್ ಟೀಮ್ ಬಂಧಿಸಿತ್ತು. ನಟಿಗೆ ಲೈಂಗಿಕ ಕಿರುಕುಳ ನೀಡಿರುವುದಾಗಿ ಆರೋಪಿಸಿ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆದರೆ ಈಗ ಆರೋಪಿ ಶ್ರೀಲಂಕಾದಿಂದ ಬೆಂಗಳೂರಿಗೆ ವಾಪಸ್ ಆಗ್ತಿರುವ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದ್ದಾರೆ. ಆದರೆ ಈಗ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಬೇಲ್ ಕೂಡ ಸಿಕ್ಕಿದೆ. ಇನ್ನು ಸಂತ್ರಸ್ತ ನಟಿ ನ್ಯೂಸ್ 18 ಜೊತೆ ನೋವನ್ನ ತೋಡ್ಕೊಂಡಿದ್ದಾರೆ. ನಾನು ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಜೊತೆ ರಿಲೇಶನ್ಶಿಪ್ನಲ್ಲಿದ್ದೆ. ಆದರೆ 2 ವರ್ಷದ ಹಿಂದೆ ಅವ್ರ ಜೊತೆ ರಿಲೇಶನ್ಶಿಪ್ ಬ್ರೇಕ್ ಮಾಡಿಕೊಂಡೆ. ಬ್ರೇಕಪ್ನ ನಂತರ ನನಗೆ ಸಾಕಷ್ಟು ಟಾರ್ಚರ್ ಕೊಟ್ಟಿದ್ರು. ಸಾಲದಕ್ಕೆ ಕಳೆದ ಆಗಸ್ಟ್ನಿಂದ ಅನಾಮಧೇಯ ವ್ಯಕ್ತಿಗಳಿಂದ ಲೆಟರ್ ಬರೋಕೆ ಶುರುವಾಗಿದೆ. ನನ್ನ ಕ್ಯಾರೆಕ್ಟರ್ ಹಾಗೆ ನನ್ನ ಸ್ನೇಹಿತರ ಬಗ್ಗೆ ಕೆಟ್ಟದಾಗಿ ಲೆಟರ್ ಕಳಿಸ್ತಾ ಇದ್ದಾರೆ. ನಾನು ಎಲ್ಲಿದ್ರೂ ಫೋಟೋ ತೆಗೆದು ಪ್ರಿಂಟ್ ಹಾಕಿಸಿ ನನಗೆ ಕಳಿಸ್ತಿದ್ದಾರೆ. ಹಾಗಾಗಿ ನಾನು ದೂರನ್ನ ನೀಡಿದ್ದೆ. ನನಗೆ ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆ ಇದೆ ಅಂತ ಸಂತ್ರಸ್ತ ನಟಿ ಅಳಲು ತೋಡ್ಕೊಂಡಿದ್ದಾರೆ. ಸರ್ ಹೌದು, ನಾನು ಆ್ಯಕ್ಚುಲಿ ಒಂದು 15 days ಬ್ಯಾಕ್ ಆರ್ ಆರ್ ನಗರ್ ಸ್ಟೇಷನಲ್ಲಿ ಮೂಲಕ ನಾನು ಪ್ರಕರಣ ಕೊಟ್ಟಿದ್ದೆ, FIR ಕೊಟ್ಟಿದ್ದೆ, ಒಂದು ಹರಾಸ್ಮೆಂಟ್ ಮತ್ತು ಸ್ಟಾಕಿಂಗ್ ಕೇಸ್ ಮೇಲೆ. ಇನ್ನು ಜಾಮೀನಿನ ಮೇಲೆ ಹೊರಬಂದ ಅರವಿಂದ್ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ದೂರುದಾರೆ 4 ವರ್ಷದಿಂದ ಅರವಿಂದ್ಗೆ ಪರಿಚಯವಾಗಿದ್ರಂತೆ. ಆದರೆ ಅರವಿಂದ್ ತಂದೆ ತೀರೋದಾಗ ನಟಿ ಸಮಾಧಾನ ಮಾಡಿದ್ರಿಂದ ಈಕೆ ಜೀವನದಲ್ಲಿ ಇದ್ರೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ರಂತೆ. ನಂತರ ಇಬ್ಬರ ಮಧ್ಯೆ ಎಲ್ಲವೂ ಚೆನ್ನಾಗಿತ್ತು. ಆದರೆ ಒಂದು ಟಿಕೆಟ್ ಪ್ರಯಾಣದಿಂದ ಇಬ್ಬರ ನಡುವೆ ಬಿರುಕು ಬಿಟ್ಟಿತ್ತಂತೆ. ಟಿಕೆಟ್ ಬಗ್ಗೆ ವಿಚಾರಿಸಿದಾಗ ನಟಿ ಸರಿಯಾಗಿ ಉತ್ತರ ಕೊಡದೆ ದೂರ ಮಾಡ್ತಿದ್ದಾಳಂತೆ. ಸಾಲದಕ್ಕೆ ಆಕೆಗಾಗಿ 4 ರಿಂದ 5 ಕೋಟಿ ಖರ್ಚು ಮಾಡಿದ್ದೀನಿ. ಆದರೆ ನಾನು ಅವರಿಗೆ ಫೋನ್ ಮಾಡಿ ತೊಂದರೆ ಮಾಡ್ತಿದ್ದೇನೆಂದು ಅಲಿಗೇಷನ್ ಮಾಡ್ತಾ ಇದ್ದಾರೆ ಅವರು. ಯಾರು ಲೆಟರ್ ಫೋಟೋ ಕಳಿಸಿದ್ದಾರೆ ನನಗಂತೂ ಗೊತ್ತಿಲ್ಲ. ನನ್ನ ಮೇಲೆ ಬೇಡವಾದ ಅಪವಾದ ಹಾಕ್ತಿದ್ದಾರೆ. ಹಾಗಾಗಿ ಸಾಬೀತು ಮಾಡಲಿಕ್ಕೆ ಏನೇನು ದಾಖಲಾತಿ ಬೇಕೋ ಅದನ್ನು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದರು. ಬೆಳಗಾವಿ ತಾಲೂಕಿನ ಭೂತರಾಮನಟ್ಟಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ 28 ಕೃಷ್ಣ ಮೃಗಗಳು ಬಲಿಯಾಗಿವೆ. ಮಾರಣಾಂತಿಕ ಕಾಯಿಲೆಗೆ ನವೆಂಬರ್ 13ರಂದು ಮೊದಲು 8 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು. ನಿನ್ನೆ ಮತ್ತೆ 20 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಮಾರಣಾಂತಿಕ ಬ್ಯಾಕ್ಟೀರಿಯಾದಿಂದ ಮೃತಪಟ್ಟಿರುವ ಅನುಮಾನವಿದ್ದು ಮೃಗಾಲಯಕ್ಕೆ ಬೆಳಗಾವಿ ಎಸಿಎಫ್ ನಾಗರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
28 ಕೃಷ್ಣ ಮೃಗಗಳು ಸಾವನ್ನಪ್ಪಿರುವ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕೆ ಹೀಗಾಯಿತು ಅನ್ನೋದರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ನಿಂದ ಸಾವಾಗಿದೆ ಅಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ನಮ್ಮ ಸರ್ಕಾರ ಅರಣ್ಯ ಸಂಪತ್ತು ಉಳಿಸಿಕೊಳ್ಳೋದಕ್ಕೆ ಬದ್ಧವಾಗಿದೆ ಅಂತಂದ್ರು. ಮೈಸೂರಲ್ಲಿ ಹುಲಿ ದಾಳಿ ಮುಂದುವರೆದಿದೆ. ಹುಲಿ ಅಟ್ಟಹಾಸಕ್ಕೆ ಹಸುವೊಂದು ಬಲಿಯಾಗಿರೋ ಘಟನೆ ದುಮ್ಮನಕಟ್ಟೆಯ ಹೊಸ ಹೊಳಲು ಗ್ರಾಮದಲ್ಲಿ ನಡೆದಿದೆ. ಹೊಲದಲ್ಲಿ ಹುಲ್ಲು ಮೇಯಿಸುವಾಗ ಹಸು ಮೇಲೆ ಹುಲಿ ದಾಳಿ ಮಾಡಿ ಕೊಂದು ಹಾಕಿದೆ. ಇದರಿಂದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಸಾಕು ಪ್ರಾಣಿಗಳ ರಕ್ಷಣೆ ಮಾಡುವಂತೆ ಅಳಲು ತೋಡಿಕೊಂಡಿದ್ದಾರೆ. ಹುಲಿ ಚಲನವಲನದ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿಗಾ ಇಟ್ಟಿದ್ದು ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿ ತಡೆಯೋಕೆ ರೈತರಿಗೆ ಫೇಸ್ ಮಾಸ್ಕ್ ನೀಡೋಕೆ ಅರಣ್ಯ ಇಲಾಖೆ ನಿರ್ಧರಿಸಿದೆ. ಈಗಾಗಲೇ ಕಾಡಂಚಿನ ಗ್ರಾಮದ ಜನರಿಗೆ ಅರಣ್ಯ ಇಲಾಖೆಯಿಂದ ಫೇಸ್ ಮಾಸ್ಕ್ ವಿತರಣೆ ಮಾಡಲಾಗಿರುವಂಥದ್ದು. ಮೊದಲ ಹಂತದಲ್ಲಿ 5,000 ಜನರಿಗೆ ಮಾಸ್ಕ್ ವಿತರಿಸಲಾಗಿದೆ. ಕುತ್ತಿಗೆ ಭಾಗಕ್ಕೆ ಹುಲಿ ದಾಳಿ ಮಾಡ್ತಾ ಇದ್ದು, ಹೀಗಾಗಿ ಮನುಷ್ಯನ ಮುಖವನ್ನು ಹೋಲುವ ಮಾಸ್ಕ್ ಅನ್ನು ವಿತರಣೆ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಹುಲಿಗಳ ಹಾವಳಿ ಮಿತಿ ಮೀರಿದೆ. ಬಂಡೀಪುರ ಹಾಗೂ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಗಳ ಹೊರಗೆ 8-10 ಹುಲಿಗಳಿದೆ ಅಂತೆ. 10ರಿಂದ 15 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ತನ್ನ ಟೆರಿಟರಿಯಾಗಿ ಪ್ರತಿ ಹುಲಿ ಗುರುತಿಸಿಕೊಳ್ತಾ ಇದೆ. ಆದರೆ 874 ಚದರ ಕಿಲೋಮೀಟರ್ ಇರುವ ಬಂಡೀಪುರದಲ್ಲಿ 153 ಹುಲಿಗಳಿವೆ. 847 ಚದರ ಕಿಲೋಮೀಟರ್ ಇರುವ ನಾಗರಹೊಳೆಯಲ್ಲಿ 140ಕ್ಕೂ ಹೆಚ್ಚು ಹುಲಿಗಳಿವೆ. ಸಾಕಷ್ಟು ಅರಣ್ಯ ಪ್ರದೇಶ ಇಲ್ಲದೆ ಇರೋದೇ ಹುಲಿಗಳು ಆಚೆ ಬರೋಕೆ ಕಾರಣ ಆಗಿದೆ. ಹೀಗಾಗಿ ಹುಲಿ ನಿಯಂತ್ರಣ ಮಾಡೋದೇ ದೊಡ್ಡ ಸವಾಲಾಗಿದ್ದು, ಒಂದ್ ವೇಳೆ ಕಾಡಿನಿಂದ ಹೊರಗಿರುವ ಹುಲಿಗಳ ಸಂರಕ್ಷಣೆ ಮಾಡದೇ ಇದ್ರೆ ಮತ್ತಷ್ಟು ದಾಳಿ ಮಾಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಬೀದಿಗೆ ಇಳಿದು ಹೋರಾಟ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಕಾರಣ. ರೈತರನ್ನ ಹ್ಯಾಂಡಲ್ ಮಾಡೋಕೆ ಸರ್ಕಾರ ವಿಫಲವಾಗಿದೆ ಅಂತ ಮಾಜಿ ಸಕ್ಕರೆ ಸಚಿವ ಶಂಕರ್ ಪಾಟೀಲ್ ಮುನಿನಕೊಪ್ಪ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿರುವಂತಹ ಅವರು, ನಾನು ಸಕ್ಕರೆ ಸಚಿವ ಇದ್ದಾಗ ರೈತರ ಜೊತೆ ಸಾಕಷ್ಟು ಸಭೆಯನ್ನ ಮಾಡ್ತಿದ್ದೆ. ಈಗಿನ ಸರ್ಕಾರ ಹಾಗೂ ಸಕ್ಕರೆ ಸಚಿವರು ರೈತರನ್ನ ಸಮಾಧಾನ ಮಾಡುವಲ್ಲಿ ಎಡವಿದ್ದಾರೆ. ರೈತರಿಗೆ ಕೋಟ್ಯಾಂತರ ರೂಪಾಯಿಯನ್ನ ಸಕ್ಕರೆ ಕಾರ್ಖಾನೆ ಬಾಕಿ ಇಟ್ಟಿದೆ ಅಂತ ಅವರು ಹೇಳಿದರು. ಇನ್ನು ಕಬ್ಬಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿವೆ. ಕಾರ್ಖಾನೆಯವರ ಕಿಡಿಗೇಡಿ ಕೃತ್ಯ ಇದು ಅಂತ ಮುಧೋಳ ರೈತ ಸಂಘಟನೆಗಳು ಆರೋಪ ಮಾಡಿವೆ. ಹೊರ ರಾಜ್ಯದಲ್ಲಿ ಕಲಬೆರಕೆ ತುಪ್ಪ ತಯಾರು ಮಾಡಿ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡಲಾಗಿದೆ. ಸ್ಯಾಶೆ ಮತ್ತು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನಗರದಾದ್ಯಂತ ಮಾರಾಟ ಮಾಡ್ತಾ ಇದ್ದ ಜಾಲ ಪತ್ತೆಯಾಗಿದೆ. ಮಹೇಂದ್ರ ದೀಪಕ್ ಮುನಿರಾಜು ಅನ್ನೋರು ಸಪ್ಲೈ ಮಾಡ್ತಿದ್ರಂತೆ. ಸದ್ಯ ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದು 1.5 ಕೋಟಿ ಬೆಲೆಯ 8,000 ಲೀಟರ್ ನಕಲಿ ನಂದಿನಿ ತುಪ್ಪವನ್ನ ಸೀಸ್ ಮಾಡಿದ್ದಾರೆ. ನಂದಿನಿ ಬೆಲೆಗೆ ನಕಲಿ ತುಪ್ಪ ಮಾರಾಟ ಮಾಡ್ತಾ ಇದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಧೂಮ್ ಸಿನಿಮಾದಿಂದ ಸ್ಫೂರ್ತಿ ಪಡೆದ ವ್ಯಕ್ತಿಯೊಬ್ಬ ಕಳ್ಳತನಕ್ಕೆ ಇಳಿದಿದ್ದಂತೆ. 10 ಲಕ್ಷ ಮೌಲ್ಯದ ಬೈಕ್ ಬಳಸಿ 1 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದ ವ್ಯಕ್ತಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅಕ್ಟೋಬರ್ 16ರಂದು ಯಮಕನ ಮರಡಿಯ ವೈದ್ಯ ದುಗ್ಗಾಣಿ ಅನ್ನುವವರ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಪ್ರಕರಣದ ಬೆನ್ನತ್ತಿದ್ದ ಪೊಲೀಸರು ಸುರೇಶ್ ಅನ್ನುವವನನ್ನ ಬಂಧಿಸಿದ್ದಾರೆ. ಧೂಮ್ ಸಿನಿಮಾದಿಂದ ಪ್ರೇರೇಪಣೆ ಪಡೆದು ಕಳ್ಳತನಕ್ಕೆ ಇಳಿದಿದೆ ಅಂತ ಹೇಳಿದಾನಂತೆ. ಬಂಧಿತನ ಮೇಲೆ 21 ಕೇಸ್ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಖತರ್ನಾಕ್ ಮನೆಗಳ್ಳರನ್ನ ಬಂಧನ ಮಾಡಲಾಗಿದೆ. ಚಾಮರಾಜಪೇಟೆಯ ಏರೋಸ್ಪೇಸ್ ಇಂಜಿನಿಯರಿಂಗ್ ಚೇತನ್ ಮತ್ತು ಕೆಆರ್ಪೇಟೆ ಮೂಲದ ಅಭಿಷೇಕ್ ಬಂಧಿತ ಆರೋಪಿಗಳಾಗಿದ್ದಾರೆ. ಶಿಕ್ಷಕಿ ವಿನುತಾ ಮನೆಯಲ್ಲಿ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ರು. ಸ್ನೇಹಿತರ ಮದುವೆಗೆ ಹೋಗಿದ್ದ ಅವರು ಪಕ್ಕದಲ್ಲೇ ಇದ್ದಂತಹ ಶಿಕ್ಷಕಿಯ ಮನೆಗೆ ಕನ್ನ ಹಾಕಿದ್ದಾರೆ. ಶಿಕ್ಷಕಿ ನೀಡಿದ ದೂರಿನನ್ವಯ ತನಿಖೆ ನಡೆಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 6 ಲಕ್ಷ ಮೌಲ್ಯದ 25,000 ಮೌಲ್ಯದ ಚಿನ್ನಾಭರಣ ಮತ್ತು ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಗದಗ ತಾಲೂಕಿನ ಕಣಗಿನಾಳ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಸ್ಥಿತಿ ಅಧೋಗತಿಗೆ ತಲುಪಿದೆ. ಗ್ರಾಮೀಣ ಭಾಗದ ಮಕ್ಕಳು ಉಸಿರುಗಟ್ಟುವ ವಾತಾವರಣದಲ್ಲಿ ಶಿಕ್ಷಣ ಪಡೆಯುವಂತಾಗಿದೆ. ಸರ್ಕಾರಿ ಶಾಲೆಯ ಆವರಣದಲ್ಲಿ ಕೊಠಡಿಗಳಿದ್ರೂ ಕೂಡ ಮಕ್ಕಳ ಪಾಲಿಗೆ ಇಲ್ಲದಂತಾಗಿದೆ. ಶಿಕ್ಷಣ ಇಲಾಖೆಯೇ ಶಾಲೆಯ ಕೊಠಡಿಗಳನ್ನು ಗ್ರಾಮ ಪಂಚಾಯತ್ಗೆ ಬಿಟ್ಟುಕೊಟ್ಟಿದೆ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಕೂಡಲೇ ಶಾಲೆ ಆವರಣದಲ್ಲಿರುವ ಪಂಚಾಯತ್ ಕಚೇರಿಯನ್ನ ಎತ್ತಂಗಡಿ ಮಾಡಬೇಕು, ಇಲ್ಲದೆ ಹೋದರೆ ಶಾಲೆ ಆವರಣದಲ್ಲಿ ಹಾಲಿನ ಕೇಂದ್ರ ತೆರೀಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೆಕ್ಕೆಜೋಳದ ದರ ಇಳಿಕೆಯಾಗಿದ್ದರಿಂದ ಕೊಪ್ಪಳ ಜಿಲ್ಲೆಯ ರೈತರು ಪರದಾಡುವಂತಾಗಿದೆ. ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ದರ ಇಳಿಕೆಯಾದರೂ ಇಲ್ಲಿವರೆಗೂ ಖರೀದಿ ಕೇಂದ್ರ ಆರಂಭಿಸಿಲ್ಲ. ಈ ಹಿನ್ನೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ರೈತ ಸಂಘದ ಕಾರ್ಯಕರ್ತರು, ಜಿಲ್ಲಾಧಿಕಾರಿಗಳು ಸೇರಿ ವಿವಿಧ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ. ವನದಾತೆ ಸಾಲುಮರದ ತಿಮ್ಮಕ್ಕ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. 114 ವರ್ಷ ಬದುಕಿದ್ದ ವೃಕ್ಷ ಮಾತೆ ಬದುಕಿನ ಯಾನ ಮುಗಿಸಿದ್ದಾರೆ. ಸಾಲುಮರದ ತಿಮ್ಮಕ್ಕ ಕರಾವಳಿ ಜಿಲ್ಲೆ ಉಡುಪಿಯಲ್ಲೂ ಅಪಾರ ಅಭಿಮಾನಿಗಳನ್ನ ಹೊಂದಿದ್ರು.
ಕಳೆದ 10 ವರ್ಷಗಳಲ್ಲಿ ಅನೇಕ ಬಾರಿ ತಿಮ್ಮಕ್ಕ ಉಡುಪಿಗೆ ಭೇಟಿಯನ್ನ ಕೊಟ್ಟಿದ್ರು. ಇದೀಗ ಇಹಲೋಕ ತ್ಯಜಿಸಿದ ತಿಮ್ಮಕ್ಕನ ನೆನಪಿನಲ್ಲಿ ಕಲಾವಿದ ಮಹೇಶ್ ಮರಣೆ ಅಪರೂಪದ ಕಲಾಕೃತಿ ರಚಿಸಿದ್ದಾರೆ. ಅಶ್ವತ್ಥದ ಎಲೆಯಲ್ಲಿ ಮೂಡಿಬಂದಿರುವ ತಿಮ್ಮಕ್ಕನ ಚಿತ್ರ ಮತ್ತು ಅವರ ಜೀವನದ ಸಂದೇಶ ಅಭಿಮಾನಿಗಳನ್ನ ಭಾವುಕಗೊಳಿಸಿದೆ. ತಿಮ್ಮಕ್ಕನ ಕುರಿತಾಗಿ ಬರೆದಿರುವ ಹಾಡಿನೊಂದಿಗೆ ಈ ಚಿತ್ರ ಗಮನ ಸೆಳೆದಿದೆ. ಫ್ರಾನ್ಸ್ ಪ್ರವಾಸಿಗರು ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ಮಕ್ಕಳ ದಿನ ಆಚರಿಸಿದ್ದಾರೆ. ಆನೆಗೊಂದಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರವಾಸಿಗರು ಮಕ್ಕಳ ದಿನ ಆಚರಿಸಿದ್ರು. ಶಾಲಾ ಮಕ್ಕಳೊಂದಿಗೆ ಬೆರೆತು ಆಟ ಪಾಠ ಮಾಡಿದ ವಿದೇಶಿ ಪ್ರವಾಸಿಗರು ಖುಷಿಯಿಂದಿರೋದು ಕಂಡುಬಂತು.